ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಮಹಿಮೆ ಪಡಿಸುವ, ಆತ ನಾಮವನ್ನು ನಾವು ಮೇಲಕ್ಕೆತ್ತುವ. ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ, ಭಯಪಡಬೇಡ್ರಿ. ಕರ್ತನು ನಿಮ್ಮ ಜೊತೆಯಲ್ಲಿದ್ದಾನೆ. ಆತ ನಿಮ್ಮನ್ನು ಆಧರಿಸ್ತಾನೆ, ಸಂತೈಸ್ತಾನೆ. ಬನ್ನಿ, ನಾವು ಸ್ವಲ್ಪ ಹೊತ್ತು ತಂದೆಯ ದೇವರನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಉದಯಗಳ ಸಮಯದಲ್ಲಿ, ಮಧ್ಯಾಹ್ನದ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ನಿನ್ನ ಆರಾಧಿಸುವೆ. ಉದಯಗಳ ಸಮಯದಲ್ಲಿ, ಮಧ್ಯಾಹ್ನದ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ನಿನ್ನ ಆರಾಧಿಸುವೆ. ಶರಣಾದೆನು ನಾನು ನಿನ್ನ ಪ್ರೀತಿಗೆ, ಶರಣಾದೆ. ಶರಣಾದೆನು ನಾನು ನಿನ್ನ ಪ್ರೀತಿಗೆ, ಶರಣಾದೆ. ಆರಾಧನೆ, 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 ಆರಾಧನೆ. ಪರಿಶುದ್ಧನು ನೀನು, ಪರಿಶುದ್ಧನು ನಿನ್ನ ನಾಮವು ಎಂದಿಗೂ ಪರಿಶುದ್ಧವು. ಪರಿಶುದ್ಧವು ನೀನು, ಪರಿಶುದ್ಧನು ನಿನ್ನ ನಾಮವು ಎಂದಿಗೂ ಪರಿಶುದ್ಧವು. ಶಾಶ್ವತವಾದದ್ದು ನಿನ್ನ ನಾಮವು, ಸ್ವರ್ಗಕ್ಕೆ ಮಾರ್ಗವು ನಿನ್ನ ರಾಜ್ಯವೇ. ಶಾಶ್ವತವಾದದ್ದು ನಿನ್ನ ನಾಮವು, ಸ್ವರ್ಗಕ್ಕೆ ಮಾರ್ಗವು ನಿನ್ನ ರಾಜ್ಯವೇ. ಆರಾಧನೆ, 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 ಆರಾಧನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಯೂದನ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ. ಒಂದೇ ಅಧ್ಯಾಯ ಇರುವುದರಲ್ಲಿ 20ನೇ ವಚನ. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ, ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ, ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಇಲ್ಲಿ ಯೂದನ ಪತ್ರಿಕೆ ಬರೆಯುತ್ತದೆ, ಅದನ್ನು ಪ್ರಿಯರೇ, ನೀವಾದರೂ ನಿಮಗೆ ಇರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥಿಸಿರಿ, ಪ್ರಾರ್ಥನೆ ಮಾಡುತ್ತಾ. ನೀವು born again ಆದಾಗ, ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದಾಗ, ದೇವರು ನಿಮಗೆ ಅತಿ ಪರಿಶುದ್ಧವಾದ ದೇವರ ನಂಬಿಕೆಯನ್ನು ನಿಮ್ಮ ಆತ್ಮದೊಳಗೆ ವರ್ಗಾವಣೆ ಮಾಡಿದ. ನಿಮ್ಮ ಒಳಗೆ ಆ ನಂಬಿಕೆ ಇದೆ. ಮನುಷ್ಯನು ಆತ್ಮಸ್ವರೂಪಿಯಾದರೂ ಅವನಿಗೊಂದು ಪ್ರಾಣ ಇದೆ. ಶರೀರ ಎಂಬ ಮನೆಯಲ್ಲಿ ಆತನು ಜೀವಿಸ್ತಾನೆ. ಮ್ಯಾನ್ ಇಸ್ ಅ ಸ್ಪಿರಿಟ್. He has a soul. He lives in his body.
ಆ ದೇಹಕ್ಕೆ 5 ಇಂದ್ರಿಯಗಳಿವೆ. ಬಟ್ ಇಲ್ಲಿ ಬೈಬಲ್ ಹೇಳ್ತದೆ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡಿ ಅಂತ. ಹೇಗೆ ಪ್ರಾರ್ಥನೆ ಮಾಡುವಂಥದ್ದು? ಅನ್ಯ ಭಾಷೆಯಲ್ಲಿ ನೀವು ಪ್ರಾರ್ಥನೆ ಮಾಡುತ್ತೀರಿ. ಬಿಲ್ಡ್ ಯುವರ್ ಸೆಲ್ಫ್ ಅಂತ ಬೈಬಲ್ ಹೇಳ್ತದೆ. ಇಂಪ್ರೂವ್ ಅಂಡ್ ಪ್ರೋಗ್ರೆಸ್ ಯುವರ್ ಸೆಲ್ಫ್ ಅಂತ. ನಿಮ್ಮನ್ನು ನೀವು ಬಿಲ್ಡ್ ಮಾಡ್ರಿ. 1 ಕೊರಿಂಥದಲ್ಲಿ ಹೇಳ್ತದೆ, ನಾನು ವಾಣಿಯನ್ನು ಆಡುತ್ತಾ ಪ್ರಾರ್ಥಿಸುತ್ತಿರುವಾಗ ನನ್ನ ಆತ್ಮವು ಪ್ರಾರ್ಥಿಸುವುದು. ನಾವು ಓದಿ ನಮಗೆ ಸಿಗ್ತದೆ 14ನೇ ಅಧ್ಯಾಯ 14ನೇ ವಚನ, 14 ಚಾಪ್ಟರ್ 14 ವರ್ಸ್. ಯಾಕಂದರೆ ನಾನು ವಾಣಿಯನ್ನು ಆಡುತ್ತಾ, 1 ಕೊರಿಂಥಿಯನ್ 14:14, ಯಾಕಂದರೆ ನಾನು ವಾಣಿಯನ್ನು ಆಡುತ್ತಾ ದೇವರನ್ನು ಪ್ರಾರ್ಥಿಸ್ತಾರೆ, ನನ್ನ ಆತ್ಮವು ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲವಾಗಿರುವುದು. ನಾನು ವಾಣಿಯನ್ನು ಆಡುತ್ತಾ ಪ್ರಾರ್ಥಿಸ್ತಿರುವಾಗ ನನ್ನ ಆತ್ಮ ಪ್ರಾರ್ಥಿಸುವುದು, ನನ್ನ ಬುದ್ಧಿ ನಿಷ್ಫಲವಾಗಿರುವುದು. ಮೈ ಸ್ಪಿರಿಟ್ ಇಸ್ ಪ್ರೈಯಿಂಗ್. ನನ್ನ ಆತ್ಮವು ಪ್ರಾರ್ಥಿಸ್ತದೆ. ಹೇಗೆ ನಿಮ್ಮ ಆತ್ಮ ಪ್ರಾರ್ಥಿಸ್ತದೆ? ಪವಿತ್ರ ಆತ್ಮ ಪ್ರೇರಿತರಾಗಿ ಪ್ರಾರ್ಥಿಸ್ತದೆ. ನೀವು ಬೈ ಫೇತ್ ಅಲ್ಲಿ ಮಾತಾಡುತ್ತಿರುವಾಗ ಅನ್ಯ ಭಾಷೆಯಲ್ಲಿ ನಿಮ್ಮ ಆತ್ಮ ಪ್ರಾರ್ಥಿಸ್ತದೆ. ಫೇತ್ ಅಂತ ಹೇಳಿದ್ರೆ ಪ್ರಿಯರೇ, ಲಿವಿಂಗ್ ಫ್ರಮ್ ಯರ್ ಸ್ಪಿರಿಟ್. ನೀವು ಆತ್ಮದಲ್ಲಿ ಜೀವಿಸುವಂತಹದ್ದು. ಲಿವಿಂಗ್ ಫ್ರಮ್ ಯರ್ ಸ್ಪಿರಿಟ್. 2 ಕೊರಿಂಥಿಯನ್ 5 ಚಾಪ್ಟರ್ 7 ವರ್ಸ್ ಹೇಳ್ತದೆ, ನಾವು ನೋಡುವವರಾಗಿ ನಡೆಯದೆ ನಾವು ನಂಬುವವರಾಗಿ ನಡೀತೀವಿ. ಆದ್ದರಿಂದ ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಾಗಿದ್ದೇವೆ. ನಾವು ನೋಡುವವರಾಗಿ ನಡೆಯುವವರಲ್ಲ, ನಾವು ನಂಬುವವರಾಗಿ ನಡೀತೀವಿ. ಆದ್ದರಿಂದ ಕರ್ತನಿಗೆ ನಾವು ದೂರದ ಪ್ರವಾಸಿಗಳಾಗಿದ್ದೇವೆ. ಇದನ್ನು ಆಲೋಚಿಸಿ ನಾವು ಯಾವಾಗಲೂ ಸಂತೋಷಗೊಳ್ಳುವವರಾಗಿದ್ದೇವೆ. ಅಪೊಸ್ತಲ ಪೌಲ ಹೇಳ್ತಾರೆ, ಇದನ್ನು ನಾವು ಯಾವಾಗಲೂ ಆಲೋಚಿಸ್ತೇವೆ. ಇದನ್ನು ಆಲೋಚಿಸಿ ನಾವು ಯಾವಾಗಲೂ ಧೈರ್ಯವುಳ್ಳವರಾಗಿದ್ದೇವೆ, ಸಂತೋಷಿಸುವವರಾಗಿದ್ದೇವೆ. ಯಾಕಂದರೆ ಪವಿತ್ರಾತ್ಮನು ನಿಮ್ಮ ಒಳಗಿದ್ದಾನೆ. ಬಟ್ ನೀವು ಡಿಸೈಡ್ ಮಾಡಿ, ನಿಮಗಿರುವ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ, ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ, ನಿತ್ಯ ಜೀವಕ್ಕಾಗಿ ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡ್ರಿ. ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಇನ್ ದ ಲವ್ ಆಫ್ ಗಾಡ್. ಯಾಕಂದ್ರೆ ದೇವರು ತನ್ನ ಧಾರಾಳವಾದ ಪ್ರೀತಿ ರಸವನ್ನು ಪವಿತ್ರಾತ್ಮನ ಮೂಲಕ ನಿಮ್ಮ ಆತ್ಮದಲ್ಲಿ ಸುರಿಸಿದ್ದಾನೆ. ಪ್ರೀತಿ ಎಂಬುವಂಥದ್ದು ದಟ್ ಇಸ್ ದ ಡಿವಿನಿಟಿ ಆಫ್ ಗಾಡ್, ಡಿವೈನ್ ನೇಚರ್. ದೇವರ ದೈವಿಕವಾದ ಸ್ವಭಾವವೇ ಪ್ರೀತಿ. ಗಾಡ್ಸ್ ಓನ್ ನೇಚರ್ ಅಂದರೆ ದೇವರ ಸ್ವಂತ ಸ್ವಭಾವ. ನಾವು ಪ್ರೀತಿ ಸ್ವರೂಪಿಯಾದ ದೇವರಿಗೆ ಪ್ರೀತಿ ಸ್ವರೂಪಿಯಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ನಾವು ಆತ್ಮದಲ್ಲಿ ಏನಾಗಿದ್ದೇವೆ? ದೇವರ ಸಾರೂಪ್ಯದಲ್ಲಿ ನಾವಿದ್ದೇವೆ. ನೀವು ಯಾವಾಗ ಪವಿತ್ರಾತ್ಮ ಪ್ರೇರಿತರಾಗಿ ಅನ್ಯ ಭಾಷೆಯಲ್ಲಿ ಮಾತಾಡುತ್ತೀರಿ, ನೀವು ಮಾತಾಡುತ್ತೀರಿ, ದ ಬೈಬಲ್ ಹೇಳ್ತದೆ, ಯು ಎಡಿಫೈ ಹೈಯರ್ ಅಂಡ್ ಹೈಯರ್, ಎಡಿಫೈಸ್ ಹೈಯರ್ ಅಂಡ್ ಹೈಯರ್ ಅಂತ ಬೈಬಲ್ ಹೇಳ್ತದೆ. ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ನಿಮ್ಮನ್ನು ನೀವು ಕಟ್ಟುತ್ತೀರಿ, ಬಿಲ್ಡ್ ಮಾಡುತ್ತೀರಿ, ಸ್ಟ್ರೆಂಥನ್ ಮಾಡುತ್ತೀರಿ. ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡುತ್ತೀರಿ. ಪ್ರೀತಿಯಲ್ಲಿ ನಡೆಯುವುದಂತ ಹೇಳಿದರೆ ನಿಮ್ಮ ಇಂದ್ರಿಯಗಳ ಮೇಲೆ, ನಿಮ್ಮ ಶರೀರದ ಮೇಲೆ ನೀವು ಡಾಮಿನೇಟ್ ಮಾಡುವಂಥದ್ದು, ಆಳುವಂಥದ್ದಾಗಿದೆ. ನಿಮ್ಮ ಇಂದ್ರಿಯಗಳ ಮೇಲೆ ಆಳುವಂಥದ್ದೇ ನಿಮ್ಮ ಆತ್ಮಿಕ ಬೆಳವಣಿಗೆ. ನೀವು ಆತ್ಮಿಕವಾಗಿ ಇಂಪ್ರೂವ್ ಆಗಬೇಕು, ಪ್ರೋಗ್ರೆಸ್ ಆಗಬೇಕಂತ ಹೇಳಿದರೆ ಯು ಮಸ್ಟ್ ಸ್ಪೀಕ್. ನೀವು ಮಾತಾಡಬೇಕು, ಅನ್ಯ ಭಾಷೆಯಲ್ಲಿ ನೀವು ಮಾತಾಡಬೇಕು. ನೀವು ಅನ್ಯ ಭಾಷೆಯಲ್ಲಿ ಮಾತಾಡುತ್ತಿರುವಾಗ ಪವಿತ್ರಾತ್ಮ ನಿಮ್ಮ ಆತ್ಮಕ್ಕೆ ಮಾತುಗಳನ್ನು ಕೊಡುತ್ತಾನೆ. ನಿಮ್ಮ ಆತ್ಮ ಶಾರ್ಪ್ ಆಗ್ತದೆ. ಹೇಗೆ ಒಂದು ಕತ್ತಿ ಶಾರ್ಪ್ ಆಗ್ತದೋ, ಅಥವಾ ಕತ್ತಿ ಮೊಂಡಾಗಿದ್ದರೆ ಪ್ರಯಾಸ ಜಾಸ್ತಿ, ಅದೇ ಕತ್ತಿ ಹರಿತವಾಗಿದ್ದರೆ ಪ್ರಯಾಸ ಕಡಿಮೆ. ನೀವು ಆತ್ಮಿಕವಾಗಿ ಹರಿತವಾಗುತ್ತೀರಿ, ನೀವು ಆತ್ಮಿಕವಾಗಿ ಸೆನ್ಸಿಟಿವ್ ಆಗುತ್ತೀರಿ, ನೀವು ಆತ್ಮಿಕವಾಗಿ ಬೆಳೆಯುತ್ತೀರಿ, ನೀವು ಆತ್ಮಿಕವಾಗಿ ಇಂಪ್ರೂವ್, ಬಿಲ್ಡ್ ಆಗುತ್ತೀರಿ, ಪ್ರೋಗ್ರೆಸ್ ಆಗುತ್ತೀರಿ.
ನೀವು ಆತ್ಮಿಕವಾಗಿ ಅನೇಕ ಸಂಗತಿಗಳನ್ನು ಸೆಟಲ್ ಮಾಡ್ತೀರಿ. ಪ್ರೀತಿ ಆತ್ಮನು ನಿಮ್ಮ ಒಳಗಿಂದ ಏಳುತ್ತಾನೆ. ಬಿಟರ್ನೆಸ್ ನಿಮ್ಮ ಮನೆಯನ್ನು ಆಳುವುದಿಲ್ಲ, ನಿಮ್ಮ ದೇಹವನ್ನು ಆಳುವುದಿಲ್ಲ, ರೋಗಗಳು ನಿಮ್ಮನ್ನು ಆಳುವುದಿಲ್ಲ, ಕಹಿ ಭಾವನೆಗಳು ನಿಮ್ಮನ್ನು ಆಳುವುದಿಲ್ಲ, ಗ್ರಜ್ ನಿಮ್ಮನ್ನು ಆಳುವುದಿಲ್ಲ. ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡುತ್ತೀರಿ. ಮೇ ಬಿ ಒಬ್ಬನಿಗೆ ದೂಷಿಸಲಿಕ್ಕೆ 1000 ಕಾರಣಗಳಿರ್ಬೋದು, ಒಬ್ಬನ ತಪ್ಪು ಹೊರಿಸಲಿಕ್ಕೆ 1000 ಕಾರಣಗಳಿರ್ಬೋದು, ಒಬ್ಬನನ್ನು ಶಪಿಸಲಿಕ್ಕೆ 1000 ಕಾರಣಗಳಿರ್ಬೋದು. ಅದರ ಮಧ್ಯದಲ್ಲಿ ನೀವೇನು ಮಾಡ್ತೀರಿ? ನೀವು ಕ್ಷಮಿಸ್ತೀರಿ. ಬೈಬಲ್ ಹೇಳ್ತದೆ, ಹಿಂಸಿಸುವವರಿಗೋಸ್ಕರ ಪ್ರಾರ್ಥಿಸಿರಿ ಅಂತ. ಮೇ ಬಿ ಮಾತುಗಳಿಂದ ಹಿಂಸೆ ಅಥವಾ ಕ್ರಿಟಿಸೈಸ್ ಅಥವಾ ಡಿಫ್ರೆಂಟ್ ಹಿಂಸೆಗಳಿರ್ಬೋದು. ಬಟ್ ನಿಮ್ಮಲ್ಲಿ ಇರುವ ಪ್ರೀತಿಯು ಲೋಕದಲ್ಲಿ ಇರುವ ಹಿಂಸೆಯ ಆತ್ಮಗಿಂತ ಹೆಚ್ಚಿನವು. ಲೋಕದಲ್ಲಿ ಹಿಂಸೆಯ ಆತ್ಮ ಇದ್ದಾನೆ. ಆತನು ಮನುಷ್ಯರನ್ನು ಉಪಯೋಗಿಸ್ತಾನೆ. ಮನುಷ್ಯರು ನಮ್ಮ ವೈರಿಗಳಲ್ಲ. ಕೆಲವೊಮ್ಮೆ ಮನುಷ್ಯರು ಆ ಆತ್ಮನಿಗೆ ಈಲ್ಡ್ ಆಗುತ್ತಾರೆ. ಹೇಗೆ? ದ್ವೇಷ, ಕಹಿಭಾವನೆ ಇದನ್ನಿಟ್ಟಾಗ ಆತ್ಮ ಆ ವ್ಯಕ್ತಿಗಳನ್ನು ವಶ ಮಾಡುತ್ತಾನೆ. ಆತ್ಮದಲ್ಲಿ ಆ ವಶಕ್ಕೆ ಅವರು ಚಲಿಸಲ್ಪಡುತ್ತಾರೆ. ಅವರ ಆಲೋಚನೆಗಳಿಗೆ ಸೈತಾನ ಆಲೋಚನೆ ಮಾಡಿ, ಅವರ ಫೀಲಿಂಗ್ಗಳಲ್ಲಿ ಫೇಲ್ ಮಾಡಿ, ಅವರ ಇಮೋಷನ್ಗಳಲ್ಲಿ ಫೇಲ್ ಮಾಡಿ ಸೈತಾನ ಅವರನ್ನು ಉಪಯೋಗಿಸ್ತಾನೆ. ಅದಕ್ಕೋಸ್ಕರ ದುಷ್ಟನು, ಬೈಬಲ್ ಹೇಳ್ತಿದೆ, ಅಂದರೆ ದೇವರ ವಾಕ್ಯವನ್ನು ರಿಜೆಕ್ಟ್ ಮಾಡುವವನು ಅವನು ರಾತ್ರಿಯೆಲ್ಲ ಹಿಂಸೆಯನ್ನು ಆಲೋಚಿಸ್ತಿರುವನು. ಹೇಗೆ ಆ ವ್ಯಕ್ತಿಯನ್ನು ತೆಗೆಯುವುದು, ಹೇಗೆ ಆ ವ್ಯಕ್ತಿಯನ್ನು ಕೆಳಗೆ ಹಾಕುವುದು, ಹೇಗೆ ಆ ವ್ಯಕ್ತಿಯನ್ನು ನಾಶ ಮಾಡುವುದು, ಹೇಗೆ ಕೊಲೆ ಮಾಡುವುದು, ಹೇಗೆ ಅವನಿಂದ ಕದಿಯುವುದು, ಹೇಗೆ ಅವನ ಅವಮಾನ ಮಾಡುವುದು, ಹೇಗೆ ಅವನಿಗೆ ನಿಂದೆ ಮಾಡುವುದು, ಎಲ್ಲ ಆಲೋಚನೆಗಳು ಇರ್ತವೆ. ಅದು ಪ್ರಾಪಂಚಿಕ ಆತ್ಮ. ಬಟ್ ನಾವು ಬಾರ್ನ್ ಅಗೇನ್ ಆದಾಗ ದೇವರು ನಮಗೆ ಕೊಟ್ಟಂಥ ಆತ್ಮ ಬಲ ಮತ್ತು ಪ್ರೀತಿಯ ಆತ್ಮ. ದೇವರು ತನ್ನ ಧಾರಾಳವಾದ ಪ್ರೀತಿ ರಸವನ್ನು ನಮ್ಮ ಆತ್ಮದಲ್ಲಿ ಸುರಿಸಿದ್ದಾನೆ. ಯಾವಾಗ ನೀವು ಅನ್ಯ ಭಾಷೆಯಲ್ಲಿ ಮಾತಾಡುತ್ತೀರಿ, ನಿಮ್ಮ ಇನ್ನರ್ ಮ್ಯಾನ್, ದೇವರ ಸಾರೂಪ್ಯದಲ್ಲಿ ಹುಟ್ಟಿದಂಥ ಪ್ರೀತಿಯ ಆತ್ಮ ಆತನು ಸ್ಟ್ರಾಂಗ್ ಆಗುತ್ತಾನೆ. ಅದಕ್ಕೆ ಬೈಬಲ್ ಹೇಳ್ತದೆ, ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡು ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥಿಸುತ್ತಾ ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ನಿತ್ಯ ಜೀವಕ್ಕಾಗಿ ಕರ್ತನನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡ್ರಿ. ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಇನ್ ದ ಲವ್ ಆಫ್ ಗಾಡ್. ನೀವು ಪ್ರೀತಿಯಲ್ಲಿ ನಡೆಯುವುದಂದರೆ ನೀವು ಸೇಫ್ಟಿಯಲ್ಲಿ ನಡೆಯುವುದು. ನೀವು ಪ್ರೀತಿಯಲ್ಲಿ ನಡೆಯುವುದಂತ ಹೇಳಿದರೆ ನೀವು ಆರೋಗ್ಯದಲ್ಲಿ ನಡೆಯುವುದು. ನೀವು ಪ್ರೀತಿಯಲ್ಲಿ ನಡೆಯುವುದಂತ ಹೇಳಿದರೆ ದುರಾತ್ಮಗಳ ಮೇಲೆ ದೊರೆತನ ಮಾಡಿ ನಡೆಯುವುದು. ನೀವು ಪ್ರೀತಿಯಲ್ಲಿ ನಡೆಯುವುದಂತ ಹೇಳಿದರೆ ಅನ್ಫರ್ಗ್ಯೂನೆಸ್ ಎಂಬ ಆತ್ಮನು ನಿಮ್ಮನ್ನು ಆಳದಂತೆ ನೀವು ಆಳುವರಾಗಿದ್ದೀರಿ. ನೀವು ಪ್ರೀತಿಯಲ್ಲಿ ನಡೆಯುವುದಂತ ಹೇಳಿದರೆ ನೀವು ಆತ್ಮದಲ್ಲಿ ಅಭಿವೃದ್ಧಿ ಆಗುವರಾಗಿದ್ದೀರಿ, ಗ್ರೋ ಆಗುವರಾಗಿದ್ದೀರಿ. ನೀವು ಪ್ರೀತಿಯಲ್ಲಿ ನಡೆಯುವುದಂತ ಹೇಳಿದರೆ ಹಿಂಸೆಯ ಆತ್ಮದ ಮೇಲೆ ನೀವು ಡಾಮಿನೇಟ್ ಮಾಡುವರಾಗಿದ್ದೀರಿ. ನೀವು ಪ್ರೀತಿಯಲ್ಲಿ ನಡೆಯುವುದಂತ ಹೇಳಿದರೆ ಒಬ್ಬನಿಗೋಸ್ಕರ ನೀವು ಪ್ರಾರ್ಥನೆ ಮಾಡುತ್ತೀರಿ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಹಿಂಸಿಸುವವರಿಗೋಸ್ಕರ ಪ್ರಾರ್ಥಿಸಿರಿ. ಹಿಂಸಿಸುವವರಿಗೋಸ್ಕರ ಪ್ರಾರ್ಥಿಸುವಂಥದ್ದು ನಮ್ಮ ಬಲ, ನಮ್ಮ ಶಕ್ತಿಯಿಂದ ಆಗುವುದಿಲ್ಲ. ಅದಕ್ಕೋಸ್ಕರ ದೇವರು ತನ್ನ ಸ್ವಂತ ಆತ್ಮವನ್ನು, ನಮಗೆ ಪ್ರೀತಿಯ ಆತ್ಮವನ್ನು ಕೊಟ್ಟಿದ್ದಾನೆ. ಇಫ್ ಯು ಲವ್ ದಟ್ ಪರ್ಸನ್, ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಆ ವ್ಯಕ್ತಿಗೋಸ್ಕರ ನೀನು ಪ್ರಾರ್ಥನೆ ಮಾಡ್ತೀವಿ. ಮೇ ಬಿ ಆ ವ್ಯಕ್ತಿಯ ಬಿಹೇವಿಯರ್ ನೀನು ಹೇಟ್ ಮಾಡಬಹುದು, ಆತನ ವರ್ತನೆಯನ್ನು ಹೇಟ್ ಮಾಡಬಹುದು. ವಿ ಕ್ಯಾನಾಟ್ ಹೇಟ್ ದಟ್ ಪರ್ಸನ್. ದೇವರು ನಮ್ಮ ಪಾಪಗಳನ್ನು ದ್ವೇಷಿಸ್ತಾನೆ, ಆತ ನಮ್ಮನ್ನು ದ್ವೇಷಿಸುತ್ತಿಲ್ಲ, ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ನಾವು ವೈರಿಗಳಾಗಿದ್ದೆವು, ಪಾಪಿಗಳಾಗಿದ್ದೆವು, ಕೆಟ್ಟು ಹೋಗಿದ್ದೆವು. ನಮ್ಮ ಕೆಟ್ಟತನವನ್ನು ಆತನು ಹೇಟ್ ಮಾಡ್ತಾನೆ, ನಮ್ಮ ರಾಂಗ್ ಬಿಹೇವಿಯರ್ಗಳನ್ನು ಆತನು ಹೇಟ್ ಮಾಡ್ತಾನೆ. ಬಟ್ ನಮ್ಮನ್ನು ಆತನು ಹೇಟ್ ಮಾಡೋದಿಲ್ಲ. ನಾವು ಕೂಡ ಅದೇ ರೀತಿ ಅನೇಕರ ಬಿಹೇವಿಯರ್ಗಳನ್ನು ಹೇಟ್ ಮಾಡಬಹುದು, ಅವರ ಸ್ವಭಾವಗಳನ್ನು ಹೇಟ್ ಮಾಡಬಹುದು, ಅವರ ಪಾಪದ ಕೃತ್ಯಗಳನ್ನು ಹೇಟ್ ಮಾಡಬಹುದು. ಬಟ್ ಆ ವ್ಯಕ್ತಿಯನ್ನು ಹೇಟ್ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ದೇವರು ತನ್ನ ಧಾರಾಳವಾದ ಪ್ರೀತಿ ರಸವನ್ನು ನಮ್ಮಲ್ಲಿ ಸುರಿಸ್ತಾನೆ. ಯಾವಾಗ ನಾವು ತೀರ್ಮಾನ ಮಾಡುತ್ತೇವೆ, ವಿ ಕ್ಯಾನ್ ಡಾಮಿನೇಟ್ ದ ಸ್ಪಿರಿಟ್ ಆಫ್ ಹೇಟ್ರೆಡ್ ಆ್ಯಂಡ್ ಗ್ರಜ್. ಈ ಗ್ರಜ್ ಮತ್ತು ಹೇಟ್ರೆಡ್ ಆತ್ಮನ ಮೇಲೆ ನಾವು ಡಾಮಿನೇಟ್ ಮಾಡುತ್ತೇವೆ. ನಾನು ಹೇಳ್ತೇನೆ, ನೀವು ಅಂತರ್ಯದಲ್ಲಿ ಆಗ ಏಳುತ್ತೀರಿ. ಒಳಗೆ ಇರುವ ನಿಮ್ಮ ಪವಿತ್ರಾತ್ಮನ ಬಲ ಹೊರಗಿರುವ ದುರಾತ್ಮಗಳಿಗಿಂತ ಹೆಚ್ಚಿನವನು. ಅದಕ್ಕೋಸ್ಕರ ಬೈಬಲ್ ಹೇಳ್ತೇನೆ, ನಾವಂತೂ ದೇವರಿಂದ ಹುಟ್ಟಿದವರು, ನಮ್ಮಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು.
ಆದ್ದರಿಂದ ಸುಳ್ಳು ಪ್ರವಾದಿಗಳನ್ನು ನಾವು ಜಯಿಸ್ತೇವೆ. ನೀವು ಪ್ರಾರ್ಥನೆ ಮಾಡಿರಿ. ನೀವು ಅನ್ಯ ಭಾಷೆಯಲ್ಲಿ ಮಾತಾಡುತ್ತಿರುವಾಗ ನಿಮ್ಮ ಆತ್ಮ ಪ್ರಾರ್ಥಿಸ್ತದೆ, ನಿಮ್ಮ ಆತ್ಮ ಎನರ್ಜೈಸ್ ಆಗ್ತದೆ, ನಿಮ್ಮ ಆತ್ಮ ಸ್ಟ್ರಾಂಗ್ ಆಗುತ್ತದೆ, ನಿಮ್ಮ ಆತ್ಮ ಸ್ಟ್ರೆಂಥನ್ ಆಗುತ್ತದೆ. ಇನ್ನೊಬ್ಬರು ಅಭಿವೃದ್ಧಿ ಹೊಂದಾಗ ನೀನು ಹೊಟ್ಟೆಗೆ ಇಚ್ಚು ಪಡುವುದಿಲ್ಲ, ನೀನು ಸಂತೋಷ ಪಡುತ್ತಿ. ಲರ್ನ್ ಟು ರಿಜಾಯ್ಸ್. ಡಸಂಟ್ ಮ್ಯಾಟರ್ ವಾಟ್ ದ ವರ್ಲ್ಡ್ ಸೇಸ್, ಲರ್ನ್ ಟು ರಿಜಾಯ್ಸ್. ಲೋಕ ಏನು ಹೇಳ್ತದೆ ಅದು ನೀವಲ್ಲ. ನಾವು ಲೋಕವನ್ನು ಮೆಚ್ಚಿಸುವವರಲ್ಲ, ಲೋಕಾನುಸಾರವಾಗಿ ಯುದ್ಧ ಮಾಡುವವರು ಕೂಡ ಅಲ್ಲ. ನಾವು ಪರಲೋಕ ಸಂಸ್ಥಾನದವರು. ಅದಕ್ಕೆ ಇಲ್ಲಿ ಯೂದನು ಬರೀತಾನೆ, ನಿಮಗಿರುವ ಅತಿ ಪರಿಶುದ್ಧವಾದ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದಿರಿ. ಹೇಗೆ ಅಂದರೆ ಬಿಲ್ಡ್ ಯುವರ್ ಸೆಲ್ಫ್. ಇಂಗ್ಲಿಷ್ನಲ್ಲಿ ಎಡಿಫೈಸ್ ಹೈಯರ್ ಅಂಡ್ ಹೈಯರ್ ಅಂತ ಹೇಳ್ತೇವೆ. ಬಿಲ್ಡ್ ಹೈಯರ್ ಅಂಡ್ ಹೈಯರ್. ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಬಿಲ್ಡ್ ಮಾಡ್ರಿ. ಹೇಗೆ? ಸ್ಪೀಕಿಂಗ್ ಇನ್ ಟಂಗ್. ನೀವು ಅನ್ಯ ಭಾಷೆಯಲ್ಲಿ ಮಾತಾಡುವಂಥದ್ದು, ಅದು ನಿಮ್ಮ ಆತ್ಮವು ಆಕ್ಟಿವ್ ಆಗ್ತದೆ. ಕೆಲವು ಹೇಳ್ತಾನೆ ಅನ್ಯ ಭಾಷೆಯಲ್ಲಿ ನಾನು ಮಾತಾಡಬೇಕಾದ್ರೆ ಫುಲ್ ಅನಾಯಿಂಟಿಂಗ್ ಇರುವಾಗ ನಾನು ಮಾತಾಡ್ತೇನೆ. ಅನಾಯಿಂಟಿಂಗ್ 24/7 ನಿಮ್ಮ ಒಳಗಿದೆ. ನಾವು ಫೀಲಿಂಗಲ್ಲಿ ಮಾತಾಡುವವರಲ್ಲ, ಫೇತಲ್ಲಿ ಮಾತಾಡುವವರು. ಅದಕ್ಕೆ ನಿಮ್ಮ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಮಾತಾಡ್ರಿ. ಫೀಲಿಂಗ್ ಅಲ್ಲಿ ಹೇಳಿದರೆ ನಮಗೆ ಅನೇಕ ಥಾಟ್ಗಳು ಬರ್ತವೆ. ಫೀಲಿಂಗಲ್ಲಿ ನಮಗೆ ಮಾತಾಡಲಿಕ್ಕೆ ಆಗುವುದಿಲ್ಲ. ಫೀಲಿಂಗಲ್ಲಿ ಹೇಳ್ತಿರುವಾಗ ಕೆಲವು ಫೀಲಿಂಗ್ಗಳು ಅನ್ಯ ಭಾಷೆಯ ಜ್ಞಾನ ಇಲ್ಲದವರು ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ. ಅನ್ಯ ಭಾಷೆಯವರ ಅದು ಅಪೊಸ್ತಲ ಕೃತ್ಯದಲ್ಲಿ ಮಾತ್ರ ಈಗ ಇಲ್ಲ. ಅನ್ಯ ಭಾಷೆ ಮಾತಾಡೋದು ದುರ್ಬೋಧನೆ. ಓಕೆ, ಅನ್ಯ ಭಾಷೆಯಲ್ಲಿ ಮಾತಾಡುವಂಥದ್ದು ಪ್ರಿಯರೇ ದುರ್ಬೋಧನೆ ಅಲ್ಲ. ದೇವರು ನಮ್ಮ ಆತ್ಮದ ಉತ್ತೇಜನಗೋಸ್ಕರ, ನಮ್ಮ ಆತ್ಮದ ಬೆಳವಣಿಗೆಗೋಸ್ಕರ, ನಮ್ಮ ಆತ್ಮದ ಸಾಮರ್ಥ್ಯಗೋಸ್ಕರ ದೇವರು ಕೊಟ್ಟಂತ ದ ಬ್ಯೂಟಿಫುಲ್ ಗಿಫ್ಟ್. ಮಾತಾಡ್ರಿ. ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ವಾಣಿಯನ್ನು ಆಡುತ್ತಾ ಪ್ರಾರ್ಥಿಸುತ್ತಿರುವಾಗ ನಾನು ದೇವರ ಸಂಗಡ ಮಾತಾಡುತ್ತೇನೆ, ಮನುಷ್ಯರ ಸಂಗಡ ಅಲ್ಲ. ಐ ಆಮ್ ಟಾಕಿಂಗ್ ಟು ಗಾಡ್. ನಾನು ದೇವರ ಸಂಗಡ ಮಾತಾಡುತ್ತೇನೆ, ಮನುಷ್ಯರ ಸಂಗಡ ಅಲ್ಲ. ನೆಕ್ಸ್ಟ್ ಹೇಳ್ತೇನೆ, ನಾನು ವಾಣಿಯನ್ನು ಮಾತಾಡುತ್ತಿರುವಾಗ ನಾನು ರಹಸ್ಯ ಅರ್ಥಗಳು ಮಾತಾಡುತ್ತೇನೆ. ಯಾವ ಮನುಷ್ಯನಿಗೆ ಅರ್ಥ ಆಗುವುದಿಲ್ಲ. ರಹಸ್ಯ ಯಾರಿಗೆ? ದೇವರಿಗೆ ರಹಸ್ಯ ಇಲ್ಲ. ರಹಸ್ಯ ನಮಗೆ. ನಿಮಗೆ ಅನೇಕರಿಗೆ ನಿಮ್ಮ ವಿಷಯದಲ್ಲಿ ರಹಸ್ಯ, ನಿಮ್ಮ ಫ್ಯೂಚರ್ನ ವಿಷಯದಲ್ಲಿ ರಹಸ್ಯ, ನಿಮ್ಮ ಕುಟುಂಬದ ವಿಷಯದಲ್ಲಿ ರಹಸ್ಯ, ನಿಮ್ಮ ನಾಳೆಯ ಬಗ್ಗೆ ನಿಮಗೆ ರಹಸ್ಯ. ಬಟ್ ದೇವರಿಗೆ ನಿಮ್ಮ ನಾಳೆ, ನಿಮ್ಮ ನಿನ್ನೆಗಿಂತ, ನಿಮ್ಮ ಪಾಸ್ಟ್ಗಿಂತ ಬೆಟರ್ ನಿಮ್ಮ ಫ್ಯೂಚರ್ ದೇವರಿಗೆ ಗೊತ್ತಿದೆ. ನಿಮಗೆ ನಿನ್ನೆ ಏನೆಲ್ಲ ನಡೆದಿದೆ ಗೊತ್ತಿದೋ ಅದಕ್ಕಿಂತ ಹೆಚ್ಚಾಗಿ ದೇವರಿಗೆ ನಿಮ್ಮ ನಾಳೆ ಗೊತ್ತಿದೆ. ನಿಮ್ಮ ನಾಳೆಯನ್ನು ದೇವರು ಪ್ಲಾನ್ ಮಾಡಿಟ್ಟಿದ್ದಾನೆ. ನಿಮ್ಮ ನಾಳೆಯನ್ನು ದೇವರು ಪ್ರೋಗ್ರಾಮ್ ಮಾಡಿಟ್ಟಿದ್ದಾನೆ. ಯಾವಾಗ ನೀವು ಅನ್ಯ ಭಾಷೆಯಲ್ಲಿ ಮಾತಾಡುತ್ತೀರಿ, ಪವಿತ್ರಾತ್ಮನು ನಿಮ್ಮ ಆತ್ಮಕ್ಕೆ ದೇವರ ಹೃದಯವನ್ನು ಪ್ರಕಟಿಸುತ್ತಾನೆ. ನಿಮ್ಮ ಆತ್ಮವು ದೇವರ ಹೃದಯದ ಮಾತುಗಳನ್ನು ಪಿಕ್ ಮಾಡಿ ನಿಮ್ಮ ಫ್ಯೂಚರ್ಗೋಸ್ಕರ ನೀವು ಮಾತಾಡುತ್ತೀರಿ. ಆತ್ಮಿಕ ಲೋಕದಲ್ಲಿ ಅನೇಕ ಸಂಗತಿಗಳು ಸೆಟಲ್ ಆಗ್ತವೆ. ಒಂದು ವೇಳೆ ಈ ವರ ಸೇವಕರು ನನ್ನಲ್ಲಿ ಇಲ್ಲ ಅಂತ ಹೇಳಿದರೆ ಆ ವರವನ್ನು ಡಿಸೈರ್ ಮಾಡ್ರಿ. ದೇವರ ವರವನ್ನು ಕೊಡ್ತಾನೆ. ಪವಿತ್ರಾತ್ಮನ ಯಾವ ವರಗಳು ನಿಂತು ಹೋಗಲಿಲ್ಲ. ಯಾಕಂದರೆ ಎಲ್ಲ ವರಗಳು ಇರುವಂಥದ್ದು ಪವಿತ್ರ ಆತ್ಮನಲ್ಲಿ. ಹೋಲಿ ಸ್ಪಿರಿಟ್, ಪವಿತ್ರ ಆತ್ಮನಲ್ಲಿ ಎಲ್ಲ ವರಗಳು ಇವೆ. ಪವಿತ್ರ ಆತ್ಮ ರಿಟೈರ್ಡ್ ಆಗಲಿಲ್ಲ ಅಂತ ಹೇಳ್ತಿರುವಾಗ ವರಗಳು ಹೇಗೆ ರಿಟೈರ್ಡ್ ಆಗ್ತವೆ? ರೈಟ್? ಆ ಪವಿತ್ರ ಆತ್ಮನ ಬದಲಾಗಲಿಲ್ಲ. ದಿಸ್ ದ ಟೈಮ್ ಆಫ್ ಗ್ರೇಸ್. ಯಾವಾಗ ಯೇಸು ಕ್ರಿಸ್ತನ ಪುನರುತ್ಥಾನ ಆದನು, ಅದರ ನಂತರ ಯೇಸು ಕ್ರಿಸ್ತನ 2ನೇ ರಹಸ್ಯದ ಬರೋಣದವರೆಗೆ ಆ ಸಮಯಕ್ಕೆ ಈ ಹೊತ್ತು ಎಂಬ ಸಮಯ ಅಂತ ಕರೀತಾರೆ. ದ ಟೈಮ್ ಆಫ್ ಗ್ರೇಸ್, ಟೈಮ್ ಆಫ್ ಸಲ್ವೇಷನ್. ಅಂದರೆ ಇದೇ ರಕ್ಷಣೆಯ ಕಾಲ, ಇದೇ ಕೃಪೆಯ ಕಾಲ, ಇದು ಸಭೆಯ ಕಾಲ, ಇದು ಪವಿತ್ರಾತ್ಮನ ಕಾಲ. ಓಕೆ, ಈ ದಿನ ಬದಲಾಗಲಿಲ್ಲ. ಅದಕ್ಕೆ ಈ ಹೊತ್ತು ಎಂಬ ಕಾಲ ಅಂತ ಕರೀತಾರೆ. ದೇವರ ಕೃಪಾಕಾಲ ಬದಲಾಗಲಿಲ್ಲ, ದೇವರ ಪವಿತ್ರಾತ್ಮ ಬದಲಾಗಲಿಲ್ಲ, ಟೈಮ್ ಚೇಂಜ್ ಆಗಲಿಲ್ಲ. ಹೇಗೆ ಪವಿತ್ರಾತ್ಮ ನೀವು ನಂಬುವುದಾದರೆ ಆತನ ವರಗಳನ್ನು ಕೂಡ ನಂಬಬೇಕು. ಪವಿತ್ರಾತ್ಮನ ಬಿಟ್ಟು ವರಗಳಿಲ್ಲ. ಎಲ್ಲ ವರಗಳಿರುವುದು ಪವಿತ್ರಾತ್ಮನಲ್ಲಿ. ಬಟ್ ದೇವರು ಆತನ ಚಿತ್ತಾನುಸಾರವಾಗಿ ಆ ವರಗಳನ್ನು ಆತನಿಗೆ ಬೇಕಾದ ರೀತಿಯಲ್ಲಿ ಆಪರೇಟ್ ಮಾಡ್ತಾನೆ. ಬಟ್ ಅನ್ಯ ಭಾಷೆಯಲ್ಲಿ ನಾವು ಮಾತಾಡುವಂಥದ್ದು ನಮ್ಮ ತೀರ್ಮಾನ. ದಟ್ ಇಸ್ ಅವರ್ ಫೇತ್. ನಿಮಗಿರುವ ಅತಿ ಪರಿಶುದ್ಧವಾದ ನಂಬಿಕೆಯನ್ನು ಆಧಾರ ಮಾಡಿಕೊಂಡು
ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥಿಸಿರಿ. ದಟ್ ಈಸ್ ಯುವರ್ ಫೇತ್. ನೆಕ್ಸ್ಟ್, ನೀವು ಆತ್ಮದಲ್ಲಿ ಮಾತಾಡುತ್ತಿರುವಾಗ ನಿಮಗೆ ನಾನಾ ರೀತಿಯ ಥಾಟ್ಗಳು ಬರ್ಬೋದು, ಆಲೋಚನೆಗಳು ಇರ್ಬೋದು. ಕೆಲವೊಮ್ಮೆ ನಿಮ್ಮ ಮೈಂಡ್ ವರ್ಲ್ಡ್ ಟೂರ್ ಮಾಡ್ತದೆ, ಎಲ್ಲೆಲ್ಲೋ ಹೋಗ್ಬೋದು. ಬಟ್ ನೀವು ಆತ್ಮದಲ್ಲಿ ಮಾತಾಡುತ್ತಿರುವಾಗ ನಿಮ್ಮ ಆತ್ಮ ದೇವರೊಟ್ಟಿಗೆ ಪ್ರಾರ್ಥಿಸ್ತದೆ. ನಿಮ್ಮ ಮನಸ್ಸು ಎಲ್ಲೆಲ್ಲೋ ಓಡ್ಬೋದು, ಬಟ್ ಮನಸ್ಸಿಗೆ ಕಿವಿ ಕೊಡಬೇಡ್ರಿ. ನೀವು ಆತ್ಮದಲ್ಲಿ ಫೇತಲ್ಲಿ ಮಾತಾಡ್ರಿ. ನೆಕ್ಸ್ಟ್ ನಿಮ್ಮ ಮೈಂಡ್ ನಿಮ್ಮ ಕಂಟ್ರೋಲಿಗೆ ಬರುತ್ತದೆ. ನೆಕ್ಸ್ಟ್ ಕಂಟಿನ್ಯೂ ಆಗಿ ನೀವು ತೀರ್ಮಾನ ಮಾಡಿ ಮಾತಾಡಿದಾಗ ಮತ್ತೆ ನಿಮಗೆ ನಿಲ್ಲಿಸಲಿಕ್ಕೆ ಬೇಡ. ಪುನಃ ಪುನಃ ಮಾತಾಡುವ ಅಂತ ಆಗ್ತದೆ. ಯಾಕಂದರೆ ನಿಮ್ಮ ಆಂತರ್ಯದ ಮನುಷ್ಯನು ಚುರುಕಾಗ್ತಾನೆ, ನಿಮ್ಮ ಆಂತರ್ಯದ ಮನುಷ್ಯನು ಅಲರ್ಟ್ ಆಗ್ತಾನೆ. ದೇವರ ವಾಕ್ಯ ನಿಮಗೆ ಕ್ಲಿಯರ್ ಅರ್ಥ ಆಗ್ತದೆ. ನಿಮ್ಮ ಆತ್ಮಿಕ ಕಣ್ಣುಗಳು ಬೆಳಗಲ್ಪಡುತ್ತವೆ. ನಿಮ್ಮ ಮನೋನೇತ್ರಗಳು ಬೆಳಗಲ್ಪಡಲಿಕ್ಕೆ ಪ್ರಾರಂಭವಾಗ್ತದೆ. ನಿಮ್ಮ ಮನೋನೇತ್ರಗಳು ಶೈನ್ ಆಗುತ್ತವೆ. ನೀವು ಇದುವರೆಗೆ ನೋಡದ ಸಂಗತಿಗಳನ್ನು ನೋಡುತ್ತೀರಿ. ನೀವು ಲೌಕಿಕ ಸಂಗತಿಗಳನ್ನು ನೋಡುವುದನ್ನು ಸ್ಟಾಪ್ ಮಾಡುತ್ತೀರಿ. ಆತ್ಮಿಕ ಸಂಗತಿಗಳನ್ನು ನೀವು ನೋಡುತ್ತೀರಿ. ನೀವು ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ಹೇಗೆ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೀವು ನೋಡ್ತೀರೋ, ಅದೇ ರೀತಿ ದೇವರ ವಾಕ್ಯದ ಮೂಲಕ ನಿಮ್ಮನ್ನು ನೀವು ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸ್ಪಿರಿಚುವಲಿ ನೀವು ಅನ್ಯ ಭಾಷೆಯಲ್ಲಿ ಮಾತಾಡ್ತಿರುವಾಗ ನೀವು ಲೌಕಿಕವಾಗಿ ಏನಾಗಿದೆ ಅದನ್ನು ಮರೀತೀರಿ. ನೀವು ಆತ್ಮಿಕವಾಗಿ ಯಾರಾಗಿದ್ದೀರಿ ಎಂದು ಹೇಳ್ತೀರಿ. ಮೇ ಬಿ ಲೌಕಿಕವಾಗಿ ನೀವು ವೀಕ್ ಪರ್ಸನ್ ಅಂತ ಅನಿಸ್ಬೋದು, ಶಾರೀರಿಕವಾಗಿ ನೀವು ಆತ್ಮದಲ್ಲಿ ಬಲಾಢ್ಯರಾಗುತ್ತೀರಿ. ಅದಕ್ಕೆ ಬೈಬಲ್ ಹೇಳ್ತಿದೆ, ಲೆಟ್ ದ ವೀಕ್ ಸೇ ಐ ಆಮ್ ಸ್ಟ್ರಾಂಗ್ ಅಂತ. ಎಲ್ಲ ಬಲಹೀನರು ಹೇಳಲಿ ನಾನು ಬಲಾಢ್ಯನಾಗಿದ್ದೇನೆ. ಎಲ್ಲ ಡಿಸ್ಕರೇಜ್ಮೆಂಟ್ ಓಡಿ ಹೋಗ್ತದೆ. ಮೇ ಬಿ ಯು ಆರ್ ಅ ಡಿಸ್ಕರೇಜ್ ಪರ್ಸನ್, ಮೇ ಬಿ ಲೋನ್ಲಿ ಪರ್ಸನ್. ವಾಟ್ ಈಸ್ ಮೈ ಫ್ಯೂಚರ್? ಏನು ನನ್ನ ಭವಿಷ್ಯ? ಇದೆಲ್ಲ ಸಂಗತಿಗಳು ಬಿಟ್ಟು ಹೋಗ್ತವೆ. ದೇವರು ನಿನ್ನನ್ನು ಸರಿಯಾದ ಸಮಯದಲ್ಲಿ, ಸರಿಯಾದ ಸ್ಥಳಕ್ಕೆ, ಸರಿಯಾದ ಉದ್ದೇಶಕ್ಕೆ ನಿನ್ನನ್ನು ನಡೆಸ್ತಾನೆ. ದೇವರು ನಿನ್ನ ಭವಿಷ್ಯವನ್ನು ಕಟ್ಟುತ್ತಾನೆ. ದೇವರು ನಿನಗೆ ಇಟ್ಟಂಥ ಸಂಗತಿಗಳನ್ನು ಆತನು ರಿಲೀಸ್ ಮಾಡುತ್ತಾನೆ. ಪ್ರಾರಂಭದಲ್ಲಿ ನಾನು ಒಬ್ಬನೇ ಎಷ್ಟೋ ಗಂಟೆಗಟ್ಟಲೆ ನಾನು ಮಾತಾಡ್ತಿದ್ದೆ. 7 hours 8 hours ಕಂಟಿನ್ಯೂ ಆಗಿ ಮಾತಾಡ್ತಿದ್ದೆ. ಕೆಲವೊಮ್ಮೆ ರೂಮಿನ ಒಳಗೆ ನಾನು ಕೂತ್ಕೊಳ್ತಾ ಇದ್ದೆ. ಕೆಲವು ಸೇವಕರು ಬಂದು ಹೇಳ್ತಾ ಇದ್ದರು, ಯಾರಿಗೂ ಮೀಟ್ ಆಗುವುದಿಲ್ಲ, ಸುಮ್ಮನೆ ಒಳಗೆ ಕೂತ್ಕೊಳ್ತಾ ಇದ್ದೆ, ಹೋಮ್ ಸಿಕ್ ಆಗಲಿಕ್ಕೆ ಉಂಟಂತ. ನಾನು ಹೋಮ್ ಸಿಕ್ ಆಗಲಿ, ನಾನು ದೇವರ ಪ್ರಸನ್ನತೆಯಲ್ಲಿ ಎಂಜಾಯ್ ಮಾಡ್ತಾ ಇದ್ದೆ ಅನೇಕ ಗಂಟೆಗಟ್ಟಲೆ ಕಾಲ. ನನ್ನ ಡಿಸೈರ್ ಅನೇಕರಿಗೆ ಮೀಟ್ ಆಗಬೇಕು, ಅವರೊಟ್ಟಿಗೆ ಮೀಟ್ ಆಗಬೇಕು, ಅದು ಕಳಗೊಂಡಿತ್ತು. ಯಾಕಂದರೆ ನಾನು ಅನ್ಯ ಭಾಷೆಯಲ್ಲಿ ಮಾತಾಡುತ್ತಿರುವಾಗ ನನಗೆ ವಾಕ್ಯ ಅರ್ಥ ಆಗಲಿಕ್ಕೆ ಪ್ರಾರಂಭವಾಯಿತು. ಆ ವಾಕ್ಯಗಳು ಸೋ ರಿಯಲ್ ಆಗಿ ನನಗೆ ಕಾಣಲಿಕ್ಕೆ ಪ್ರಾರಂಭವಾದವು. ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ದೇವರಿ ಗಿಫ್ಟನ್ನು ನಿಮಗೆ ಕೊಟ್ಟಿದ್ದಾನೆ, ಅದನ್ನು ವೇಸ್ಟ್ ಮಾಡಬೇಡ್ರಿ, ಸುಮ್ಮನೆ ಅದನ್ನು ವ್ಯರ್ಥ ಮಾಡಬೇಡ್ರಿ, ಅದನ್ನು ಉಪಯೋಗಿಸಿರಿ. ಯಾವಾಗಲೂ ಮಾತಾಡ್ಬೋದು, ಗಾಡಿಯಲ್ಲಿ ಹೋಗುವಾಗ ಮಾತಾಡ್ಬೋದು. ಇಡೀ ದಿನ ಚಿಂತೆ ಮಾಡಿಕೊಳ್ಳೋದಲ್ಲ ಅಂತ, ಅದರ ಬದಲು ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ಅನ್ಯ ಭಾಷೆಯಲ್ಲಿ ಮಾತಾಡಿ. ನಾನು ಹೇಳ್ತೇನೆ, ಆ ಚಿಂತೆಗಳೆಲ್ಲ ರಟ್ಟಿ ಹೋಗುತ್ತವೆ. ನೀವು ಚಿಂತೆ ಮಾಡಿದಾಗಲೇ ಅನೇಕ ಸಂಗತಿಗಳು ನಿಮಗೆ ಬ್ಲಾಕ್ ಆಗ್ತದೆ. ಚಿಂತೆಯನ್ನು ಬಿಟ್ಟಾಗ ಅನೇಕ ಸಂಗತಿ ನಿಮಗೆ ದೇವರು ಸ್ಟೋರ್ ಮಾಡಿಟ್ಟದ್ದನ್ನು ರಿಲೀಸ್ ಮಾಡುತ್ತಾನೆ. ಪ್ರೇರೆ, ನಿಮಗಿರುವ ಅತಿ ಪರಿಶುದ್ಧವಾದ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಕ್ರಿಸ್ತ ನಂಬಿಕೆಯಲ್ಲಿ ಭಕ್ತಿ ಅಭಿವೃದ್ಧಿ ಹೊಂದುತ್ತಾ ನಿತ್ಯ ಜೀವಕ್ಕೆ ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಂಡ್ರಿ. ಯು ವಿಲ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಥ್ರೂ ದ ಲವ್ ಆಫ್ ಗಾಡ್. ಓಕೆ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟವರೆಗೆ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡಲಿಲ್ಲ, ಇಟ್ಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು ಫಾದರ್. ತಂದೆ, ಭೂಮಿಯನ್ನು ಅದರಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ನೀನಾಗಿದ್ದಿ. ನೀನು ನಮ್ಮ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸು ನಮಗೋಸ್ಕರ ಕಳಿಸಿದೆ. ಆತ ನಮಗೋಸ್ಕರ ಕ್ರೂಜೆಯಲ್ಲಿ ಸತ್ತು ಹೂಣಲ್ಪಟ್ಟು 3ನೇ ದಿನ ಪುನರುತ್ಥಾನಾಗಿ ನಮ್ಮ ಪಾಪಗಳನ್ನು ಆತನು ಹೊತ್ತುಕೊಂಡು ಹೋಗಿದ್ದಾನೆ. ನಾವು ನಂಬುತ್ತೇವೆ, ನಮಗೆ ರಕ್ಷಣೆ ಆಯಿತು. ನಾವು ನಂಬುತ್ತೇವೆ, ಆತನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಬಾಯಿಂದ ಅರಿಕೆ ಮಾಡುತ್ತೇವೆ, ಯೇಸುವೆ ನಮ್ಮ ಕರ್ತನೆಂದು, ಯೇಸುವೆ ನಮ್ಮ ಒಡೆಯನೆಂದು. ತಂದೆ, ಇವತ್ತು ನಾವು ವಾಕ್ಯವನ್ನು ಧ್ಯಾನ ಮಾಡಿದೆವು. ನಮಗಿರುವ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಪವಿತ್ರಾತ್ಮ ಪ್ರೇರಿತರಾಗಿ ನಾವು
ಸ್ವಂತೆ, ಕಂಟಿನ್ಯೂ ಆಗಿ ನಾವು ಪ್ರಾರ್ಥಿಸುವಂತೆ, ಕಂಟಿನ್ಯೂ ಆಗಿ ನಾವು ಅನ್ಯ ಭಾಷೆಯಲ್ಲಿ ಮಾತಾಡುವಂತೆ ನಿನ್ನ ಆತ್ಮನ ಮೂಲಕ ನಮ್ಮನ್ನು ನಡೆಸ್ತಿ. ಅದಕ್ಕೋಸ್ಕರ ಸ್ತೋತ್ರ. ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೋ ಅವರು ಕಂಫರ್ಟ್ ಆಗಲಿ, ಸಂತೈಸಲ್ಪಡಲಿ, ಆತ್ಮಿಕವಾಗಿ ಎದ್ದೇಳಲಿ. ಆಮೆನ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನೆಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡು ಯೇಸು ನಾಮದಲ್ಲಿ ತಂದೆ. ಆಮೆನ್. ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು, ವರ್ಡ್ ಆಫ್ ವಿಕ್ಟ್ರಿ. ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ 7:15ನಿಂದ 8 ಗಂಟೆವರೆಗೆ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ. ಯೂಟ್ಯೂಬ್ ಮತ್ತು ಫೇಸ್ಬುಕ್ ವರ್ಡ್ ಆಫ್ ವಿಕ್ಟ್ರಿ. wordofvictory.in ಅಂತ ಇದೆ, ಅದರಲ್ಲಿ ನೀವು ವೆಬ್ಸೈಟ್ ಇದೆ. ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ 4 ಭಾಷೆಯಲ್ಲಿ ಅರಿಕೆ ಸಿಗ್ತದೆ: ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಓಕೆ, ಕಂಟಿನ್ಯೂ ಆಗಿ ಜಯದ ವಾಕ್ಯ ಕಾರ್ಯಕ್ರಮವನ್ನು ಬಿಗ್ ಜೆ ಟಿವಿಯಲ್ಲಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಆಫ್ ವಿಕ್ಟ್ರಿ ಅದನ್ನು ನೀವು ವೀಕ್ಷಿಸಿರಿ. ಆಮೆನ್. ಯು ಆರ್ ಬ್ಲೆಸ್.